22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು
22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. ಸರ್ ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದನ್ನೆಲ್ಲ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. ಸರ್ ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದನ್ನೆಲ್ಲ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. ಸರ್ ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದನ್ನೆಲ್ಲ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. ಸರ್ ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದನ್ನೆಲ್ಲ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. ಸರ್ ಅರೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದನ್ನೆಲ್ಲ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೂ ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್.
ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. CM ಸರ್ ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31ವರೆಗೆ ನಡೀತದೆ. ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಕರೆದ್ರೆ ಹೋಗ್ತೀವಿ. ಸರ್ ತಿಮ್ಮಾಪುರ ಅವರು CM ಸರ್ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದೆ ಅಂತಾರೆ ಸರ್. ತಿಮ್ಮಾಪುರ ಅವರು RB ತಿಮ್ಮಾಪುರ ಅವರು ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ. ಎಂಕ್ವೈರಿ ಕೂಡ ಆಗುತ್ತೆ. CM ಸರ್ ಅರೆಸ್ಟ್ ಮಾಡಿ ಅಂತ ಡಿಮಾಂಡ್ ಇದೆ.